ಜಗ್ಗಲೂ ಇಲ್ಲ, ಹಿಗ್ಗಲೂ ಇಲ್ಲ. ಅಮೆರಿಕ ಯುದ್ಧ ರಂಗದಲ್ಲಿ ಬಸವಳಿದ ಬಸವನಾಗಿದೆ. ಹಠಕ್ ಬಿದ್ದಂಥ ಇರಾನ್ ಅಮೆರಿಕ ಮಧ್ಯೆ ಸಂಧಾನ ನಿಧಾನವಾಗಿದೆ. ಕದನ ವಿರಾಮ ಅನಿರ್ದಿಷ್ಟಾವಧಿಗೆ ಮುಂದೂಡಿದ ಟ್ರಂಪ್ ನಡೆ ಚರ್ಚೆಗೆ ಕಾರಣವಾಗಿದ್ರೆ ಇರಾನ್ಗೆ ಸರ್ಪ್ರೈಸ್ ಅಟ್ಯಾಕ್ನ ಅನುಮಾನ ಕಾಡ್ತಾ ಇದೆ. ಭವಿಷ್ಯದ ಜೊತೆ ಚೆಲ್ಲಾಟ ಆಡೋದು ಅಂದ್ರೆ ಹೀಗೆ. ಹಿಂದಿ ಹೇರಿಕೆ ವಿರುದ್ಧ ಸಿಡಿದ ಸರ್ಕಾರ ಅಂಕಕ್ಕೆ ಕೋಕ್ ಕೊಟ್ಟು ಗ್ರೇಡ್ ಅಪ್ ಕೊಡ್ತು. ಈಗ ಸರ್ಕಾರಕ್ಕೆ ಹೈಕೋರ್ಟ್ ಅಂಕಗಣಿತದ ಪಾಠ ಮಾಡಿದೆ. ಈ ಮಧ್ಯೆ ನಾಳೆ ಫಲಿತಾಂಶ ಪ್ರಕಟವಾಗ್ತಾ ಇದೆ. ಕೋರ್ಟ್ ಆದೇಶವನ್ನೇ ಪಾಲಿಸ್ತೀವಿ ಅಂತ ಶಿಕ್ಷಣ ಸಚಿವರು ಹೇಳಿದ್ದಾರೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು. ಆದ್ರೆ ಎಐಸಿಸಿ ಅಧ್ಯಕ್ಷರು ಪದೇ ಪದೇ ಹಳಿ ತಪ್ತಾನೆ ಇದ್ದಾರೆ. ಮೋದಿ ಭಯೋತ್ಪಾದಕ ಅಂತ ಕರೆದ ಖರ್ಗೆಗೆ ಮಾನಸಿಕ ಅಸ್ವಸ್ಥ ಅಂತ ಕೇಸರಿ ಪಡೆ ಪಟ್ಟ ಕಟ್ಟಿ ನಫರತ್ ಕಾ ಬಜಾರ್ ಅಂತ ದೂಷಿಸಿದೆ. ಅತ್ತ ಚುನಾವಣಾ ಆಯೋಗ ಶೋಕಾಸ್ ನೋಟಿಸ್ ಜಾರಿ ಮಾಡಿದೆ. ಮಾಟ ಮಂತ್ರ ವಾಮಾಚಾರ ಹಾದಿ ಬೀದಿಗಳಲ್ಲಿ ಹೋಳು ನಿಂಬೆಕಾಯಿ. ರಾಜ್ಯ ರಾಜಕಾರಣದಲ್ಲಿ ಸದ್ಯ ಬ್ಲಾಕ್ ಮ್ಯಾಜಿಕ್ ಶೋ ನಡೀತಾ ಇದೆ. ರಾಜಣ್ಣ ಹೇಳಿದ ಮಾತಿಗೆ ಬಾಲಣ್ಣ ತಿರುಗು ಬಾಣ ಪ್ರಯೋಗ ಮಾಡಿದ್ದಾರೆ. ಅತ್ತ ಪರಮೇಶ್ವರ್ಗೆ ಬೆಟ್ಟಿಂಗ್ ಭೂತ ಬೆನ್ನಹತ್ತಿದೆ. ಎಫ್ಐಆರ್ ದಾಖಲಿಸೋಕೆ ಕೋರ್ಟ್ ಸೂಚಿಸಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.